ರೊಚ್ಚಿಗೆ ಎದ್ದು ಬಿಟ್ಟಿದೀವೋ ಯಪ್ಪ ಆತ ಹುಬ್ಳಿ ಹುಲಿ ಆತ ಮುಗೀತು ಗಿಚ್ಚಿ ಒಟ್ಟಲ್ಲಿ ಬಾಳು ಅದ್ಭುತವಾಗಿದೆ ಸಾಂಗು ಅಂಡ್ ಪ್ರೆಸೆಂಟ್ ಒಂದಷ್ಟು ವೈರಲ್ ಆಗಿರೋ ಸಾಂಗ್ ಅಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಪಕ್ಕ ಈ ಸಾಂಗ್ ಬಂದೇ ಬರುತ್ತೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ಈ ಒಂದು ಹಿಟ್ ಸಾಂಗ್ ಕೊಟ್ಟಿರೋದಕ್ಕೆ ಇವಾಗಲೇ ಹೇಳ್ಬಿಡ್ತೀನಿ. ಬಟ್ ಈ ತರ ಲಿರಿಕ್ಸ್ ಎಲ್ಲ ಎಲ್ಲಿ ಉಟ್ಕೊಳ್ಳುತ್ತೆ ಬಾಲು? ಗಂಗಿ 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 ಜಗ್ಗ ಬೇಡ ಲುಂಗಿ ಎಲ್ಲಿ ಉಟ್ಕೊಳ್ಳುತ್ತೀರಲ್ಲ? ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಆಡು ಭಾಷೆಗಳು ಸರ್ ಅವೆಲ್ಲ. ಇನ್ನೊಂದೇನಂದ್ರೆ ಇಲ್ಲಿ ಬಂದಂತ ಎಲ್ಲ ಪ್ರೇಕ್ಷಕರಿಗೂ ಹಂಗ ಎಲ್ಲ ನನ್ನ ಸಿನಿಮಾ ತಂಡಕ್ಕೂ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು. ಒಂದು ಸಾಂಗ್ನ ಹಾಡಿಸಿ ಅಲ್ಲೇ ಬಿಟ್ಟು ನೀ ಅಲ್ಲೇ ಇರಪ್ಪ ನಾವಿಲ್ಲಿ ರಿಲೀಸ್ ಮಾಡ್ಕೋತೀವಿ ಅಂತ ಹೇಳ್ಬೋದಿತ್ತು. ಬಟ್ ಈ ಬ್ರ್ಯಾಟ್ ಮೂವಿಯ ತಂಡ ನಮ್ಮ ಡೈರೆಕ್ಟರ್ ಅಂಥವ್ರಲ್ಲ, ನಿನಗೇನು ಸಿಗಬೇಕು ಆ ಕ್ರೆಡಿಟ್ ಸಿಗ್ಬೇಕು ತಮ್ಮ, ನೀ ಬರ್ಬೇಕಂತೇಳಿ ಕರೆಸ್ಕೊಂಡು ಇಲ್ಲಿ ತಂದು ನಿಲ್ಸ್ಯಾರ. ನಿಮಗ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ಸರ. ಮೊಟ್ಟ ಮೊದಲನೇದಾಗಿ ಈ ಸಾಂಗಿಗೆ ನನಗೆ ಇದನ್ನೆಲ್ಲ ಅವಕಾಶ ಕಲ್ಪಿಸಿಕೊಟ್ಟಂತ ಫಸ್ಟ್ ನಾನು ನನ್ನ ಕುರಿ ಜೀವನವನ್ನು ಬಿಟ್ಟು ಜನಪದ ಲೋಕಕ್ಕೆ ಬಂದೆ. ಅಲ್ಲಿಂದ ಜನ ಮೆಚ್ಕೊಂಡ್ರು. ಸರಿಗಮಪಕ್ಕೆ ಬಂದೆ. ಸರಿಗಮಪದಲ್ಲಿ ನಮ್ಮ ಜಡ್ಜಸ್ಗಳಾಯಿತು, ಇಡೀ ನಮ್ಮ ಕರ್ನಾಟಕ ಜನ ನೆಚ್ಕೊಂಡ್ರು. ಅಲ್ಲಿಂದ ನಮ್ಮ ಅರ್ಜುನ್ ಜನ್ಯ ಸರ್ ಮಾತು ಕೊಟ್ಟಂಗೆ ನನಗೊಂದು ಅವಕಾಶನ ಕಲ್ಪಿಸಿಕೊಟ್ರು. ಅದಕ್ಕೆ ಬೆನ್ನೆಲುವಾಗಿ ನಮ್ಮ ಶಶಾಂಕ್ ಸರು ಮತ್ತು ನಮ್ಮ ಡಾಲ್ಫಿನ್ ಪ್ರೊಡಕ್ಷನ್ ಹೌಸ್ ನಿಂತ್ಕೊಂತು. ಅವರೆಲ್ಲರ ನೇತೃತ್ವದಲ್ಲಿ, ಅವರೆಲ್ಲರ ಸಹಾಯದಲ್ಲಿ ನನಗೆ ಬರೀ ಹಾಡಕ್ಕಷ್ಟ ಅಲ್ಲ, ನೀನ ಬರೆದು ಹಾಡಪ್ಪ ಅಂತೇಳಿ ಒಂದು ದೊಡ್ಡ ಅವಕಾಶನ ಕಲ್ಪಿಸಿಕೊಟ್ಟಂತ ನನ್ನ ಶಶಾಂಕ್ ಸರಿಗೂ ಮತ್ತು ಡಾಲ್ಫಿನ್ ಪ್ರೊಡಕ್ಷನ್ ಹೌಸ್ಗೂ ಮತ್ತು ಮೇನ್ ಆಗಿ ಅರ್ಜುನ್ ಜನ್ಯ ಸರ್ಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ದೊಡ್ಡ ಅವಕಾಶನ ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನೋಡಿ, ಒಂದು ಸರಿ ಟೆಲಿವಿಷನ್ ಎಂಟ್ರಿ ಕೊಟ್ರೆ ಇದೇ ಬೆನಿಫಿಟ್ಟು. ನಾವು ನಿಲ್ಸು ಅಂತ ಹೇಳಂಗೆ ಇಲ್ಲ, ಅವ್ರ ಪಾಡಿಗೆ ಅವ್ರು ಮಾತಾಡ್ತಾನೆ ಇರ್ತಾರೆ. ಟಿವಿ ಎಲ್ಲದನ್ನೂ ಕಲಿಸ್ಬಿಡುತ್ತೆ. ಜಿ ಕನ್ನಡ ಚೆನ್ನಾಗಿ ಕಲಿಸಿದೆ ತಮ್ಮ. ಸರ್ ಇದು ಕಲಿಸಿದ್ದಲ್ಲ ಸರ್, ಮನಸ್ಸಿಂದ ಬಂದದ್ದು. ಅದು ಇದೇ ವೈರಲ್ ಆಗೋದು ಜಾಸ್ತಿ ಇವಾಗ. ಬಟ್ ಇಲ್ಲ, ಬಟ್ ನಿಜವಾಗ್ಲೂ ಬಾಡು ಬೆಳಗೊಂದು ಸಾಂಗ್ ಕೇಳಕ್ಕೆ ಖುಷಿ ಆಗುತ್ತೆ. ಈಗಾಗಲೇ ಅವ್ರದ್ದು ಇದೇ ಶೈಲಿಯ ಸಾಕಷ್ಟು ಸಾಂಗ್ ಬಂದಿದೆ. ಬಟ್ ಈ ಒಂದು ಪರ್ಟಿಕ್ಯುಲರ್ ಸಾಂಗ್, ಗಂಗಿ ಗಂಗಿ ಸಾಂಗ್, ಬ್ರ್ಯಾಟ್ ಮೂವಿಯ ಸಾಂಗ್ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಹೊಸ್ತು? ನಿಜವಾಗ್ಲೂ ಈ ಸಾಂಗ್ ನನಗೆ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ಸರ್. ಯಾಕಂದ್ರೆ ಇಷ್ಟು ದಿನ ನಾನು ನನ್ನ ಚಾನಲ್ಗೆ ಒಂದಿಷ್ಟು ಹಾಡುಗಳನ್ನ ಮಾಡಿ ನಾನು ಪರ್ಫಾರ್ಮ್ ಮಾಡಿ ಅದನ್ನ ಬರೆದು ಹಾಡ್ತಿದ್ದೆ. ಬಟ್ ಎಲ್ಲ ಒಬ್ಬ ಕಲಾವಿದರಿಗೂ ಒಂದು ಆಸೆ ಏನಿರುತ್ತಂದ್ರೆ ಸಿನಿಮಾದಲ್ಲಿ ಒಂದು ಸಲ ನಾ ಕಾಣಬೇಕು, ಇಲ್ಲ ಅಂತಂದ್ರೆ ಸಿನಿಮಾಕ್ಕೆ ನಾ ಹಾಡಬೇಕು ಅನ್ನೋದು ಒಂದು ಸಿಂಗರ್ ಆದಂತ ಒಬ್ಬ ಕಲಾವಿದನ ಆಸೆ ಇರುತ್ತೆ. ಆ ಆಸೆ ನನಗೂ ಕೂಡ ಇತ್ತು. ಅದು ಸರಿಗಮಪಕ್ಕೆ ಬಂದ ಮೇಲೆ ಎಲ್ಲ ನಮ್ಮ ಡೈರೆಕ್ಟರ್ ಸರ್ ಕಡೆಯಿಂದ ಆಯ್ತು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕಡೆಯಿಂದ ಸರ್ ಅದು ಈಡೇರೈತಿ. ಈ ಖುಷಿನ ನಾ ಹೆಂಗೆ ತೋಡ್ಕೋಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಆದ್ರೆ ಉತ್ತರ ಕರ್ನಾಟಕದ ಜನ ಆಗಿರ್ಬೋದು, ಇಡೀ ಕರ್ನಾಟಕದ ಜನ ಆಗಿರ್ಬೋದು, ಈ ಒಂದು ಹಾಡನ್ನ ಬರೆಯಕ್ಕ ಮೇನ್ ಅವಕಾಶ ಮಾಡಿಕೊಟ್ಟವರು ಅವರು ಅಂತ ನಾ ಹೇಳ್ಕೊತೀನಿ. ಅವರಿಂದನೇ ಇಷ್ಟೆಲ್ಲ ಆಗಿದ್ದು. ಜನಗಳ ಪ್ರೀತಿ ಪ್ರೋತ್ಸಾಹ ಇದೇ ಥರ ನನ್ನ ಮೇಲೆ ಇರಲಿ. ಮತ್ತು ಈ ಹಾಡಿನ ಬದ್ದಲ್ಲಿ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನನಗೆ ಅರ್ಜುನ್ ಜನ್ಯ ಸರ್ ಒಂದು ಕಾಲ್ ಮಾಡಿ, ಹಿಂಗಪ್ಪ ಮತ್ತೊಂದು ಸಾಂಗ್ ನಿನಗೇನು ಅನಿಸುತ್ತೋ ಅದನ್ನು ಬರ್ಕೊಂಡು ಬಾ, ಸ್ಟುಡಿಯೋಗೆ ಬಂದ ಮೇಲೆ ಅದನ್ನು ಮಾತಾಡೋಣ ಅಂತ ಹೇಳಿದರು. ನಾನು ನನ್ನ ಜೀವನದಾಗ ನನ್ನ ಹಾಡುಗಳು ಮಾಡ್ಕೊಳಕ್ಕೆ ಯಾವತ್ತೂ ಹೆದರಿಲ್ರಿ ಸರ್. ಫಸ್ಟ್ ಟೈಮ್ ಅರ್ಜುನ್ ಜನ್ಯ ಸರ್ ಕಾಲ್ ಬಂದ ತಕ್ಷಣ ನನಗೆ ನಡಕ ಚಾಲು ಆಗಿತ್ತು. ಯಾಕಪ್ಪ ಇದು ಈಗ ಒಂದು ಹಾಡನ್ನ ಅಲ್ಲಿ ನನ್ನ ಹಾಡುಗಳನ್ನ ನಾ ಮಾಡ್ಕೋತೀನಿ, ನನಗೆ ಅಷ್ಟೊಂದೇನು ಭಯ ಆಗಲ್ಲ. ಬಟ್ ಇಲ್ಲಿ ಒಳ್ಳೆ ಡೈರೆಕ್ಟ್ರು, ಅವರು ಕೂಡ ಒಳ್ಳೆ ಡೈರೆಕ್ಟರ್ ಅನ್ನೋದಕ್ಕಿಂತ ನಾವೊಬ್ಬ ಹಾಡು ಬರೆಯವ ಅಂದ್ರೆ ಅವ್ರು ಹಾಡು ಬರೀತಾರೆ, ಅವ್ರನ್ನ ಒಪ್ಪಿಸೋದೈತಲ್ಲ ಅದು ದೊಡ್ಡ ತುಂಬ ಕಷ್ಟವಾದ ಕೆಲಸ. ಅವರು ಬರೆದಂಥ ಹಾಡು ನೀರಿಗೆ ಬಾರ ಚೆನ್ನಿ ನಮ್ಮ ಕಡೆ ಎಲ್ಲ ಫುಲ್ ಫೇಮಸ್ ಸಾಂಗ್ ಅದು. ಇಂಥ ಸಾಹಿತ್ಯಗಾರರಿಗೆ, ಇಂಥ ಡೈರೆಕ್ಟ್ರಿಗೆ ಒಂದು ಸಾಹಿತ್ಯನ ಒಪ್ಸೋದು ತುಂಬ ಕಷ್ಟದ ಕೆಲಸ ಅಂತೇಳಿ ಭಯ ಆಗಿತ್ತು. ಅವಾಗ ನಮ್ಮ ಶಶಾಂಕ್ ಸರ್ ಆಗಲಿ, ನಮ್ಮ ಅರ್ಜುನ್ ಜನ್ಯ ಸರ್ ಆಗಲಿ ಒಂದೇ ಮಾತು ಹೇಳಿದ್ರು, ಮಗ ನೀನು ಸಿನಿಮಾ ಹಾಡು ಬರಿತೀನಿ ಅಂತೇಳಿ ಬರೆಯಕ್ಕೆ ಹೋಗ್ಬೇಡ, ನಿನ್ನ ಹಾಡನ್ನ ಬರೆಯಕತ್ತೀನಿ ಅಂತ ತಿಳ್ಕೊಂಡು ಬರೀ ಅದಾಗತ್ತಂತಂದ್ರು. ಆ ಥರ ಟ್ರೈ ಮಾಡಿದೆ. ಅವಾಗ ಹುಟ್ಕೊಂಡಿದ್ರು ಸರ್ ಇದು ಗಂಗಿ 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 ಅನ್ನೋಲ್ಲ ಕೆಲಸ ಇಲ್ಲ.
ಅದೇನ್ ಹೇಳ್ತೀಯ ಮೈಕಲ್ಲಿ ಹೇಳಪ್ಪ ಒಂಚೂರು. ಹೇಳು. ನಮ್ಮ ಉತ್ತರ ಕರ್ನಾಟಕ ಹುಲಿ ಅವನು